ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಡೇ ಇವತ್ತು ಈ ಥರ ಸ್ಟಾರ್ಟ್ ಆಗಿದೆ. ಅಂದರೆ ಮಳೆ ಬರ್ತಾಯಿತ್ತು ಈಚೆ. ಸೊ ನೋಡ್ತಾ ಇರ್ಬೋದು ನೀವು. ನಾನು ಇವತ್ತು ಅಂದರೆ ಸಾಂಬಾರನ್ನ ಮಾಡಿಕೊಂಡು ತಿಂಡಿಗೂ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ಫಸ್ಟು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸಾಂಬಾರು ಮಾಡಲಿಕ್ಕೆ ಮುಂಚೆನೇ ನಾನು ಬೇಳೆನ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇವಾಗ ಕಟ್ ಮಾಡಿರೋವಂಥ ತರಕಾರಿನ ಹಾಕ್ತಾಯಿದ್ದೀನಿ. ಅಂದರೆ ಮೂಲಂಗಿ ಮತ್ತು ಪಾಲಕ್ ಸೊಪ್ಪು, ಆಲೂಗಡ್ಡೆನ ಫಸ್ಟೇ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಅದಾದಮೇಲೆ 2 ಮೀಡಿಯಮ್ ಟೊಮೊಟೊನ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಹುಣಸೆಹಣ್ಣನ್ನು ಯೂಸ್ ಮಾಡ್ತಾಯಿಲ್ಲ. ಸೊ ಅದನ್ನಷ್ಟನ್ನು ಹಾಕಿಬಿಟ್ಟು ಬೇಯಲಿಕ್ಕೆ ಇಡ್ತೀನಿ, ಸ್ವಲ್ಪ ಉಪ್ಪು ಹಾಕಿ. ಸೊ ಒಗ್ಗರಣೆಗೆ ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಳೆ ಬರ್ತಾ ಇತ್ತಲ್ವ, ಸೊ ಹಾಗಾಗಿ ಬಜ್ಜಿನೂ ಕೂಡ ಮಾಡ್ಕೊಳ್ಳೋಣ ಅಂತ ಬಜ್ಜಿನೂ ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ಈ ಥರ ನಾನು ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗೋಯಿತು. ಸೊ ಅದಾದಮೇಲೆ ಅದು ವಿಜಲ್ ಹೋದ್ಮೇಲೆ ತಣ್ಣಗಾದ್ಮೇಲೆ ನಾನಿಲ್ಲಿ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಸೊ ಅದನ್ನು ಒಂದು ಕೋಟ್ ಮಿಕ್ಸ್ ಮಾಡ್ಕೊಂಬಿಟ್ರೆ ಅರ್ಧ ಕೆಲಸ ಸಾಂಬಾರು ಆದ ಹಾಗೇನೆ. ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಸಾಂಬಾರು ಮಾತ್ರ. ತುಂಬ ಅಂದರೆ ಇವತ್ತು ಮಾಡ್ತಾ ಇರೋದು ಸ್ವಲ್ಪ ಇದು ಮದುವೆ ಮನೆಯಲ್ಲೆಲ್ಲ ಸಾಂಬಾರು ಮಾಡ್ತಾರಲ್ವ, ಸೊ ಆ ಥರ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಇದಕ್ಕೆ ಚಿಟಿಕೆ ಅರಿಶಿನನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಸ್ಪೆಷಲ್ ಇತ್ತಲ್ವ, ಸೊ ತೋರಿಸೋಣ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಕೊಬ್ಬರಿನ ರುಬ್ಬಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಇಲ್ಲಿ ಕೊಬ್ಬರಿನ ತುಂಬ ನುಣ್ಣಗೆ ರುಬ್ಕೋಬೇಕಾಗುತ್ತೆ, ತುರ್ಕೊಳ್ಳೋದಲ್ಲ, ರುಬ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ. ಸ್ವಲ್ಪ ತರಿಯಾಗಿರಲಿ ಅನ್ನೋದಕ್ಕೆ ಬೇಳೆನೂ ಕೂಡ ತುಂಬ ಸ್ಮ್ಯಾಶ್ ಆಗೋದು ಬೇಡ, ಹಾಗಾಗಿ ಸ್ಪೂನಲ್ಲೇ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈ ಥರ ಚೆನ್ನಾಗಿ ಕುದೀತಾ ಇರಬೇಕು. ಆ ಟೈಮಲ್ಲಿ ನಾವು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಸಾಂಬಾರು, ಅಂದರೆ ಬೇಯಿಸಿರ್ತಂಥದ್ದು, ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡ್ಬೋದು ನೀವಿಲ್ಲಿ. ಎಷ್ಟು ಚೆನ್ನಾಗಿ ಇರುತ್ತೆ ಅಲ್ವಾ, ಮದುವೆ ಮನೆಯಲ್ಲೆಲ್ಲ ತುಂಬ ಅಂತಿರುತ್ತೆ. ಸೊ ಅದಕ್ಕೆ ಅದನ್ನು ನಾನು ಆ ಸಾಂಬಾರನ್ನ ಮಾಡೋಣ ಅಂತ ತೋರಿಸ್ತಾ ಇರೋದ್ರಿಂದ, ಇದಕ್ಕಿವಾಗ ಅದೇ ಕುಕ್ಕರ್ಗೆ 1 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ 1 ಚಮಚದಷ್ಟು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಮನೇಲೇ ಮಾಡಿರೋದ್ರಿಂದ ಜಾಸ್ತಿ ಬೇಡ ಅಂತ ಹೇಳಿ. ಸೊ ಇಲ್ಲಿ 2 ಥರ ನಾನು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಖಾರಕ್ಕೆ, ಇನ್ನೊಂದು ಕಲರ್ಗೆ, ಆಯಿತಾ. ಸೊ ಅದನ್ನು ಯಾವುದೇ ಲಂಪ್ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ಬಿಸಿ ಇರೋ ಅಂಥದ್ದಕ್ಕೆ ಹಾಕ್ಬಿಟ್ರೆ. ಸೊ ಹಾಗಾಗಿ ಇವಾಗ ಕುದೀತಿರೋ ಸಾಂಬಾರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದು ಚೆನ್ನಾಗಿ ನಾವು ಮಿಕ್ಸ್ ಕೊಟ್ಕೊಂಡ್ರೆ, ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ಕುದಿಯೋ ಟೈಮಲ್ಲಿ ಕೊತ್ತಂಬರಿನ ಹಾಕ್ಕೊತಿದ್ದೀನಿ. ಸೊ ಸಖತ್ತಾಗಿ ಬಂದಿತ್ತು ಸಾಂಬಾರು ಮಾತ್ರ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಸಾಂಬಾರು. ಮದುವೆ ಮನೇಲಿ ಹೇಗೆ ಮಾಡಿರ್ತಾರೋ ಅದೇ ಥರ ಬಂದಿರುತ್ತೆ ಸಾಂಬಾರು ಮಾತ್ರ, ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಪಲಾವ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು ಜಾರಿಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಹಾಗೆ ಶುಂಠಿ, ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. 1 ಬೆಳ್ಳುಳ್ಳಿ ಆದರೆ ಸಾಕು, 1 ಗೆಡ್ಡೆ. ಸೊ 1 ಇಂಚಷ್ಟು ಶುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ 1 ಹಿಡಿಯಷ್ಟು ಕೊತ್ತಂಬರಿನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ನೆಕ್ಸ್ಟು 1 ಬೌಲಷ್ಟು, 3 ಇಂದ 4 ಚಮಚ ಆಗೋಷ್ಟು ಕೊಬ್ಬರಿನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸೊ ಅದು ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ, ಓಕೆನಾ. ಸೊ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಕರಿಬೇವು ಇಷ್ಟು ಸಾಕು ನಮಗೆ. ಸೊ ಇನ್ನು ಮೆಂತ್ಯ ಸೊಪ್ಪು ಬೇಕೇ ಬೇಕಲ್ವಾ. ಸೊ ಅದಕ್ಕೆ ನಾವು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಳೆದು ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಕಡ್ಡಿ ಬರುತ್ತಲ್ಲ ಮೆಂತ್ಯ ಸೊಪ್ಪು, ಅದು ಬೇಡ ಅಂತಂದರೆ ನೀವು ಅದನ್ನು ಬರೀ ಸೊಪ್ಪು ಎಲೆ ಮಾತ್ರ ತಗೊಳ್ಬೋದು. ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿರೋದ್ರಿಂದ ನಮಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವುದೇ ಥರ ನಾನು ಚಾಪ್ ಮಾಡ್ಕೊಂಡಿಲ್ಲ, ಬರೀ ಎಲೆ ಅಷ್ಟೇ ತೊಗೊಂಡಿಲ್ಲ, ಆಯಿತಾ. ಸೊ ನೆಕ್ಸ್ಟ್ ಕುಕ್ಕರ್ನ ಇಟ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕಿಬಿಟ್ಟು
ಅದು ಸಿಡ್ದಾದ್ಮೇಲೆ ಸ್ಪೈಸಸ್ ಏನೇನಿದೆ ನಮಗೇನೇನು ಬೇಕು ಅನ್ನೋದನ್ನು ಬೇಸಿಕ್ ಅದನ್ನು ಹಾಕೋತಾ ಇದ್ದೀನಿ ಅಷ್ಟನ್ನೇ. ಸೊ ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಬೇಕು. ಸ್ವಲ್ಪ ಉರಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ಕೊಳ್ಬೇಕಾಗತ್ತೆ. ಕಡಿಮೆ ಮಾಡ್ಕೊಳ್ಳೋದು, ಜಾಸ್ತಿ ಮಾಡ್ಕೊಳ್ಳೋದು, ಯಾಕಂತಂದರೆ ಸ್ಪೈಸಸ್ ಬೇಗ ಇದಾಗೋ ಥರ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಕಡಿಮೆ ಮಾಡಿಕೊಂಡು ಮತ್ತು ಈರುಳ್ಳಿ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಗೋಲ್ಡನ್ ಬ್ರೌನ್ ಬರೋವಷ್ಟು ಸಾಕು. ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಏನು ಮಸಾಲ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಇದ್ರ ಜೊತೆಗೆ ಇವಾಗ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಟೊಮೊಟೊ ಇವಾಗಲೇ ಆ್ಯಡ್ ಮಾಡ್ತಾಯಿಲ್ಲ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇದು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಕಾಯಬೇಕಾಗತ್ತೆ ಟೊಮೊಟೊ ಹಾಕೋದಕ್ಕೆ, ಆಯಿತಾ. ಎಣ್ಣೆ ಒಂದು ರೇಂಜಿಗೆ ಬಿಟ್ಕೊಳ್ತಾ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಣ್ಣೆ ಯಾವ ಥರ ಬಿಟ್ಕೊಳ್ತಾ ಇದೆ ಅಂತ ಹೇಳಿ. ಸೊ ಈ ಟೈಮಲ್ಲಿ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಮಾಡೋ ಸ್ಟೈಲ್, ಆಯಿತಾ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಯಾವಾಗಲೂ ನಾನು ಮೆಂತ್ಯ ಸೊಪ್ಪು ತೊಗೊಂಡ್ರೆ ಈ ರೆಸಿಪಿನ ಮಾಡಿರ್ತೀನಿ. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಟೊಮೊಟೊ ಹಾಕಿ ಅದು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಮೆಂತ್ಯ ಸೊಪ್ಪನ್ನು ಕೂಡ ಈ ಟೈಮಲ್ಲೇ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೊಪ್ಪು ಕೂಡ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು, ಆಯಿತಾ. ಸೊ ಅದಾದಮೇಲೆ ನಾನು ಚೆನ್ನಾಗಿ ಅಕ್ಕಿನ ಒಂದು 5 ನಿಮಿಷ ನೆನೆಸ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ನಾನಿಲ್ಲಿ 1.5 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಹಾಗಾಗಿ 3 ಕಪ್ಪನ್ನು ಲೋಟ ನೀರು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು, ಆಯಿತಾ. ಈ ಟೈಮಲ್ಲಿ ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ಸೊ ಇದು ಒಂದು ಕುದಿ ಬರುತ್ತೇನೋ, ಇನ್ನೇನು ಬರುತ್ತೇನೋ ಟೈಮಲ್ಲಿ ಅದನ್ನು ಕುಕ್ಕರ್ ಮುಚ್ಚಿಟ್ಕೊಂಡ್ರೆ ಆಗೋಯ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಡ್ಯಾಡಿ ಹೊರಟಿದ್ದಾರೆ ಅಂಥೇಳಿ ತುಂಬ ಹೇಳ್ತಾ ಇದ್ದ, ಹೋಗಬೇಡ ಡ್ಯಾಡಿ ಅಂತ ಹೇಳಿ. ಸೊ ನಾನು ನಿಮಗೆ ಬಟ್ಟೆನೂ ತೋರಿಸಿದೆ, ಅದು ಅದೇ ಮಳೆ ಬರ್ತಿರೋ ಕಾರಣ ಈ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡಿ. ಸೊ ಇಲ್ಲಿ ನನಗೆ ರೈಸ್ ಎಲ್ಲ ರೆಡಿ ಆಗಿತ್ತು, ನೋಡ್ತಾ ಇರ್ಬೋದು ಏನು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸಕ್ಕದಾಗಿ ಬಂದಿತ್ತು ಮಾತ್ರ ಮೆಂತ್ಯ ರೈಸು. ನಾನು ಯೂಶ್ವಲಿ ಮಾಡೋದಕ್ಕಿಂತ ಈ ಸಲ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ವೈಸು ಅಷ್ಟೇ. ಸೊ ನೀವು ಇದಕ್ಕೆ ಮೊಸರು ಬಜ್ಜಿನಾದರೂ ಆ್ಯಡ್ ಮಾಡ್ಕೊಳ್ಬೋದು, ಅದ್ರ ಜೊತೆ ತಿನ್ಕೊಬೋದು, ಅಥವಾ ಚಟ್ನಿ, ಕೊಬ್ಬರಿ ಚಟ್ನಿ ಮಾಡ್ಕೊಂಡಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಅಮಾವಾಸ್ಯೆ ಆಗಿರೋದ್ರಿಂದ ಬೇಗ ಕೆಲಸನ ಮುಗಿಸ್ಕೊಂಡು ತಿಂಡಿನೆಲ್ಲ ಮುಗಿಸ್ಕೊಂಡಾದಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕಾಗಿತ್ತಲ್ವ. ಸೊ ಹಾಗಾಗಿ ಅವ್ರ ಡ್ಯಾಡಿ ಹೊರಟ ತಕ್ಷಣವೇ ನಾನು ಕೂಡ ನೆಲ ಎಲ್ಲ ಒರೆಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪಾಪನೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ರೆಡಿಯಾಗಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ನಾನು ಇಲ್ಲೊಂದು ಕ್ಲಿಪ್ ಹಾಕ್ತೀನಿ, ಪಾಪು ಹೇಗೆ ಮಂತ್ರ ಹೇಳ್ತಾನೆ ಅನ್ನೋದನ್ನು ನೋಡಿ. ಮಾಡೋದು ಪೂಜೆನ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅವನು ಡ್ಯಾಡಿ ಹೇಳ್ತಿರ್ತಾರಲ್ವ ಮಂತ್ರನ, ಸೊ ಅದನ್ನು ಅವನು ಹೇಳ್ತಾ ಇದ್ದ ಇಲ್ಲಿ. ಸೊ ಅದಾದಮೇಲೆ ನಾನು ದೇವ್ರು ತೊಳ್ಕೊಳ್ಳೋಣ ಅಂತ ಹೇಳಿ ದೇವ್ರು ತೊಳ್ಕೊತಾ ಇದ್ದೀನಿ.
ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಅದೆಲ್ಲ ವಾಶ್ ಮಾಡಿಕೊಂಡು ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಅಮಾವಾಸ್ಯೆ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಇಲ್ಲಿ ದೇವ್ರ ಮನೆಯನ್ನು ಪೂಜೆ ಮಾಡ್ಕೊಳ್ತೀನಿ, ಅದಾದಮೇಲೆ ಬಾಗಿಲು ಪೂಜೆ ರೆಡಿ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಹೇಗೆ ಪೂಜೆ ಮಾಡ್ತಿದ್ದೀನಿ ಅದೇ ಥರ ಪಾಪುನು ಪೂಜೆ ಮಾಡೋದಕ್ಕೆ ನೋಡ್ತಿದ್ದಾನೆ. ಸೊ ಇವಾಗ ಅವ್ನು ಹೇಗೆ ಅಂತಂದರೆ ನಾವು ಏನು ಮಾಡ್ತೀವಿ ಅದನ್ನು ಕೂಡ ಅವ್ನು ಕಾಪಿ ಮಾಡ್ತಾ ಇದ್ದಾನೆ. ಅವನು ಕೂಡ ಮಾಡಬೇಕು ಅದನ್ನು. ಏನೇ ಮಾಡಿದ್ರೂ ಅಷ್ಟೇ ಒಂದು ಚಿಕ್ಕ ಪುಟ್ಟದನ್ನ ಕೂಡ ಚಿಕ್ಕದಾಗೂ ಅಷ್ಟೇ ಚಿಕ್ಕದಾಗೂ ಕೂಡ ಅವನು ಅಬ್ಸರ್ವ್ ಮಾಡೋದನ್ನು ಕಲ್ತಿದ್ದಾನೆ ಇವಾಗ. ಯಾವುದನ್ನು ಕೂಡ ಕಳ್ಕೊಳ್ಳೋದಿಲ್ಲ, ಮಿಸ್ ಮಾಡ್ಕೊಳ್ಳಲ್ಲ ಅವನು. ನಾವು ಮಾಡೋದನ್ನು ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಾನೆ. ಒಂದೊಂದು ಸಲ ಕೊಟ್ಟಿಲ್ಲ ಅಂದ್ರೂ ಹಠ ಮಾಡ್ತಾನೆ, ಒಂದೊಂದು ಸಲ ಸೈಲೆಂಟ್ ಆಗ್ತಾನೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಬಾಗಿಲು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಒಳಗಡೆ. ನೋಡಿ ನೀವು ಅಲ್ಲಿ ನಾನು ಹೇಗೆ ಮಾಡ್ತಿದ್ದೀನೋ ಅವನು ಕೂಡ ಅದೇ ಥರ ಕಾಪಿ ಮಾಡ್ತಾ ಇದ್ದಾನೆ. ಏನೋ ಒಂಥರ ಅವನಿಗೆ ಖುಷಿ. ಸೊ ನನ್ನ ದಿನ ಇವತ್ತು ಈ ಥರ ಇತ್ತು. ನಿಮಗೇನಾದರೂ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ನಿಮಗೇನಾದರೂ ಸ್ವಲ್ಪ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.